ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿನ ತಿಂಡಿಗೆ ಈಸಿ ಲಂಚ್ ಬಾಕ್ಸ್ ರೆಸಿಪಿ ಇಲ್ಲ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಇದು ಒಂಥರ ಫ್ರೈಡ್ ರೈಸ್ ಥರ ಇರುತ್ತೆ. ಫ್ರೈಡ್ ರೈಸ್ ಅಂತನಾದ್ರೂ ಅಂದ್ಕೊಳ್ಳಿ. ಅಂದರೆ ಪ್ರಾಪರ್ ಆಗಿ ಫ್ರೈಡ್ ರೈಸ್ಗೆ ಏನೇನು ಹಾಕ್ತೀವಲ್ಲ ಅದನ್ನೆಲ್ಲ ಹಾಕ್ತಾ ಇಲ್ಲ. ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಇದಕ್ಕೆ ನಾನು ಕ್ಯಾರೆಟ್, ಬೀನ್ಸ್, ಹಾಗೆಯೇ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಟೊಮ್ಯಾಟೊ ಕೂಡ ಹಾಕ್ಕೋಬೋದು, ಹಾಗೆಯೇ ಕ್ಯಾಬೇಜ್ ಕೂಡ ಹಾಕ್ಕೋಬೋದು. ನಿಮ್ಗೆ ಯಾವುದಾದ್ರೂ ಎಕ್ಸ್ಟ್ರಾ ತರಕಾರಿ ಬೇಕು ಅಂತ ಅಂದರೆ ಸೇರಿಸ್ಕೋಬೋದು. ಬ್ರಾಕ್ಲಿ ಕೂಡ ಸೇರಿಸ್ಕೋಬೋದು, ಹಾಗೆಯೇ ಹಸಿ ಬಟಾಣಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಕಡಿಮೆ ತರಕಾರಿಗಳನ್ನ ಬಳಸ್ಕೊಂಡು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸಣ್ಣದಾಗಿ ಉದ್ದುದಾಗಿ ತರಕಾರಿಗಳನ್ನ ಕಟ್ ಮಾಡ್ಕೋಬೇಕು. ಬೀನ್ಸ್ನ ಕಟ್ ಮಾಡ್ಕೊಂಡೆ ಅಲ್ವಾ, ಅದೇ ರೀತಿ ಹಾಗೆಯೇ ಕ್ಯಾರೆಟ್ನು ಕೂಡ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿಕೊಂಡು ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ರೈಸ್ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ರೈಸ್ ಕೂಡ ರೆಡಿಯಾಗಿದೆ. ಆದಷ್ಟು ಉದ್ರುದ್ರಾಗಿ ರೈಸ್ನ ಮಾಡಿಕೊಂಡ್ರೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡು ಕ್ಯಾಪ್ಸಿಕಮ್ನು ಕೂಡ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಬೇಕು, ಅದನ್ನು ಕೂಡ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ಇದಕ್ಕೆ ನೀವು ಸಣ್ಣದಾಗಿ ಪನ್ನೀರ್ನ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು. ಇವಾಗ ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಜಾಸ್ತಿನೇ ಕಾಳು ಮೆಣಸನ್ನು ಹಾಕಿ ಈ ರೀತಿ ಪುಡಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ರೈಸ್ ಕೂಡ ರೆಡಿಯಾಗಿತ್ತಲ್ವ, ಅದನ್ನು ಒಂದು ದೊಡ್ಡ ಪಾತ್ರೆಗೆ ಅಂದರೆ ಈ ರೀತಿ ಒಂದು ದೊಡ್ಡ ತಟ್ಟೆಗೆ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಅಂದರೆ ಸ್ವಲ್ಪ ಬಿಸಿ ಬಿಸಿ ಇದ್ದರೆ ನಾವು ಮಿಕ್ಸ್ ಮಾಡಿದಾಗ ಅದು ಮುದ್ದೆ ಥರ ಆಗಿಬಿಡುತ್ತೆ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಯಾವ ರೀತಿ ಉದ್ದುದ್ರಾಗಿ ರೈಸ್ನ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ರೀತಿ ಇರುತ್ತೆ ಅಂತ ಈ ರೀತಿ ಒಂದು ತಟ್ಟೆಗೆ ಹಾಕಿ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತೀನಿ. ಹಾಗೆ ಇಲ್ಲಿ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಹಾಗೆ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಸೇರಿಸಿ ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ ಅಲ್ವಾ, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ತರಕಾರಿನೆಲ್ಲ ಸೇರಿಸಿ ಆದಷ್ಟು ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತರಕಾರಿ ಕ್ರಂಚಿನೆಸ್ ಹಾಗೇನೇ ಇರಬೇಕು, ಹಾಗೆ ಅರ್ಧದಷ್ಟು ತರಕಾರಿ ಬೆಂದಿರಬೇಕು. ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ತರಕಾರಿಗೆ ಆಗೋಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ. ಆವಾಗ ಉಪ್ಪು ತರಕಾರಿಗೆಲ್ಲ ಹಿಡಿಯುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಉಪ್ಪನ್ನ ಸೇರಿಸಿದಾದ್ಮೇಲೆ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ರೈಸ್ನ ಕೂಲ್ ಆಗೋದಕ್ಕೆ ಬಿಟ್ಟಿದ್ವಿ ಅಲ್ವಾ, ಅದು ಕೂಡ ಕೂಲ್ ಆಗಿರುತ್ತೆ. ಅದನ್ನು ಇದ್ರೊಳಗಡೆ ಸೇರಿಸ್ಕೋಬೇಕು. ನೀವೇನಾದ್ರೂ ಬಿಸಿ ಬಿಸಿ ಇರುವಾಗಲೇ ರೈಸ್ನ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ, ಮಿಕ್ಸ್ ಮಾಡ್ಕೊಂಡಾಗ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ. ಅಂದರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ, ಬಿಡಿ ಬಿಡಿಯಾಗಿ ಉದ್ರುದ್ರಾಗಿ ಬರೋದಿಲ್ಲ ಅಂತ. ಇವಾಗ ರೈಸ್ನ ಹಾಕಿದ ಮೇಲೆ ಈ ಕಾಳು ಮೆಣಸನ್ನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಇದು ಸ್ವಲ್ಪ ಜಾಸ್ತಿ ಪ್ರಮಾಣನೇ ಸೇರಿಸ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ವಿನೆಗರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ವಿನೆಗರ್ ಇಷ್ಟ ಆಗೋದಿಲ್ಲ ಅಂತಂದರೆ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೋಬೋದು. ಹಾಗೆ ಕೊನೆಯಲ್ಲಿ ಸ್ವಲ್ಪ ಸೋಯಾ ಸಾಸ್ನ ಹಾಕಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿಯಾಗಿರುತ್ತೆ. ಇದಕ್ಕೆ ಹಸಿಮೆಣಸಿನ್ಕಾಯಿ ಅದು ಇದು ಏನೂ ಹಾಕ್ಕೊಂಡಿಲ್ಲ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂತಹ ರೆಸಿಪಿ ಇದು. ಈಸಿಯಾಗಿ ಕೂಡ ಮಾಡ್ಕೋಬೋದು. ರೈಸ್ ಒಂದು ರೆಡಿ ಇದ್ದರೆ ಒಂದು 10 ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಫ್ರೈಡ್ ರೈಸ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಮಧ್ಯಾಹ್ನ ಅಷ್ಟರಲ್ಲಿ ದೇವ್ರ ಮನೆ ಪಾತ್ರೆನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾಳೆ ಶುಕ್ರವಾರ ಅಲ್ವಾ, ಶುಕ್ರವಾರ ಕಳಸ ಕೂಡ ತೆಗಿಬಾರ್ದು, ಹಾಗೆಯೇ ಮುಸ್ಸಂಜೆಲು ಕೂಡ ತೆಗಿಬಾರ್ದು ಅಂತ ಗುರುವಾರ ಮಧ್ಯಾಹ್ನ ಟೈಮಲ್ಲೇ ಎಲ್ಲ ದೇವ್ರ ಮನೆ ಪಾತ್ರೆಗಳನ್ನೂ ಕ್ಲೀನ್ ಮಾಡ್ಕೋತೀನಿ. ಹಾಗೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೋತೀನಿ. ಶುಕ್ರವಾರ ಪೂಜೆಗೆ ಮೊದಲೇ ರೆಡಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಅಂತ. ಹಾಗೆ ಈ ಕಳಸದಕ್ಕೆ ಏನಿರುತ್ತೆ ಅಲ್ವಾ ಅದನ್ನು ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ನಾಳೆ ನೈವೇದ್ಯದ ಟೈಮಲ್ಲಿ ಏನಾದ್ರೂ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ಇದೇ ಅಕ್ಕಿನ ಬಳಸ್ಕೊಂಡು ಮಾಡ್ಕೊಂಡಿರ್ತೀನಿ. ಕೆಲವೊಂದು ಸಾರಿ ಒಂದು ವಾರ ಮಾಡೋದಕ್ಕೆ ಆಗಿರಲಿಲ್ಲ ಅಂದರೆ 2 ವಾರದ್ದು ಸೇರಿಸ್ಕೊಂಡು ಒಂದೇ ಸಾರಿ ಮಾಡಿಟ್ಕೊಂಡಿರ್ತೀನಿ. ಇವಾಗ ದೇವ್ರ ಮನೆ ಪಾತ್ರೆನೆಲ್ಲ ಎತ್ತಿಟ್ಕೊಂಡಿದ ನಂತರ ಇವಾಗ ದೇವ್ರ ಫೋಟೋಗಳಾಗಿರ್ಬೋದು, ಹಾಗೆ ದೇವ್ರ ಮನೆ ಟೈಲ್ಸ್ ಎಲ್ಲ ಇರುತ್ತಲ್ವ ಅದು, ಮತ್ತು ಈ ಸಜ್ಜೆ ಎಲ್ಲ ಇದೆ ಅಲ್ವಾ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ನಾನು ಮೊದಲೇ ಒಂದು ಸಾರಿ ಶೇರ್ ಮಾಡಿದ್ದೆ. ದೇವ್ರ ಮನೆಗೆ ಅಂತಲೇ 4ರಿಂದ 5 ಬಟ್ಟೆನ ಇಟ್ಕೊಂಡಿರ್ತೀನಿ. ಅದನ್ನು ಮಾತ್ರ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಹಾಗೆಯೇ ದೇವ್ರ ಫೋಟೋ ಎಲ್ಲ ಒರೆಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳೋದು. ದೇವ್ರ ಮನೆ ಪಾತ್ರೆನೆಲ್ಲ ಎತ್ತಿಟ್ಟು ಹಾಗೆಯೇ ಇಲ್ಲಿ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಡಿದ ನಂತರ ಇಲ್ಲಿ ದೇವ್ರ ಮನೆ ಪಾತ್ರೆನ ತೊಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಮಧ್ಯಾಹ್ನ ಟೈಮಲ್ಲಿ ಫ್ರೀ ಇದ್ದಾಗ ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದು.
ಹಾಗೆ ಸ್ವಲ್ಪ ಮಾರ್ಕೆಟ್ಗೂ ಕೂಡ ಹೋಗಬೇಕಿತ್ತು, ತರಕಾರಿ ಮತ್ತು ಹೂವು ಹಣ್ಣು ಎಲ್ಲ ತೊಗೊಂಬರೋದಕ್ಕೆ ಅಂತ. ಸಾಯಂಕಾಲ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕಳ್ಸೋಕ್ಕೆ ವೀಳ್ಯದೆಲೆ ಕೂಡ ಬೇಕು, ಅದೆಲ್ಲವೂ ಕೂಡ ಖಾಲಿ ಆಗಿತ್ತು. ಇನ್ನು ಹತ್ರದ ಅಂಗಡಿಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ಈ ಕಳ್ಸೋಕ್ಕೆ ಹಾಕುವಂಥ ವೀಳ್ಯದೆಲೆ ಇರುತ್ತಲ್ವ, ಅದೆಲ್ಲ ಬ್ರೇಕ್ ಆಗಿರೋದು, ಡ್ಯಾಮೇಜ್ ಆಗಿರೋದೆಲ್ಲ ಇರುತ್ತೆ. ಆದರೆ ಮಾರ್ಕೆಟಿಗೆ ಹೋದರೆ ನಾವು ನೀಟಾಗಿರೋದನ್ನ ತೊಗೊಂಡು ಬರ್ಬೋದು ಅಂತ. ಅಂದರೆ ಫ್ರೆಶ್ ಆಗಿ ಕೂಡ ಇರುತ್ತೆ, ಅದ್ರ ಜೊತೆ ಯಾವ ಎಲೆನೂ ಕೂಡ ಡ್ಯಾಮೇಜ್ ಆಗಿರೋದಿಲ್ಲ. ಕಳ್ಸೋಕ್ಕೆ ಡ್ಯಾಮೇಜ್ ಆಗಿರೋವಂಥ ಎಲೆನೆಲ್ಲ ಹಾಕಬಾರ್ದು ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ತೊಗೊಂಡು ಬಂದೆ ಕೂಡ. ಬರೋ ಅಷ್ಟರಲ್ಲಿ ಪಪ್ಪ ಕೂಡ ಮನೆಗೆ ಬಂದಿದ್ದರು. ಇವತ್ತು ಕಾಲ್ ಮಾಡಿದರು ಸಾಯಂಕಾಲ ಬರ್ತೀನಿ ಅಂತ. ಅವ್ರು ಬರೋ ಅಷ್ಟರಲ್ಲಿ ಮಾರ್ಕೆಟ್ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡ್ರೆ ನಾನು ಬರೋ ಅಷ್ಟರಲ್ಲೇ ಅವರು ಕೂಡ ಬಂದುಬಿಟ್ಟಿದ್ರು. ಊರಿಂದ ಸ್ವಲ್ಪ ಸೊಪ್ಪುಗಳು ತೊಗೊಂಡು ಬಂದಿದ್ರಂತೆ. ಅಂದರೆ ಒಣಗೊನೆ ಸೊಪ್ಪು ಮತ್ತು ಫ್ರೆಶ್ ಆಗಿ ಹಾಗೆಯೇ ಎಳ್ಸಾಗಿರುವಂಥ ನುಗ್ಗೆ ಸೊಪ್ಪನ್ನ ತೊಗೊಂಡು ಬಂದಿದ್ರು. ಹಾಗೆಯೇ ಈ ಕಪ್ಪು ಕಲರ್ ಹಣ್ಣನ್ನು ತಿಂತಾ ಇದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಅದ್ರ ಹೆಸರು ಬಾಯಲ್ಲೇ ಇದೆ, ಬಟ್ ಬರ್ತಾನೆ ಇಲ್ಲ. ಅದನ್ನೇ ಹಾಕಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಆ ಸೊಪ್ಪುನ ಏನೋ ಬೆಳ್ಗುಳ್ಕಿ ಹಣ್ಣು ಅಂತೇನೋ ಹೇಳ್ತಾರೆ, ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಅದನ್ನು ಕೂಡ ತೊಗೊಂಡು ಬಂದಿದ್ರು. ನಾನು ಹೇಳ್ತಾ ಇದ್ದೆ, ನೀವು ಅಷ್ಟು ದೂರದಿಂದ ಬಸ್ ಚಾರ್ಜ್ ಹಾಕ್ಕೊಂಡು ಬಂದಿದ್ದೀರಲ್ಲ, ಅದೇ ದುಡ್ಡಲ್ಲಿ ಇಲ್ಲೇ ತೊಗೋಬೋದಿತ್ತು ಅಂತ. ಅದಕ್ಕೆ ನಮ್ಮನೆಗೂ ಕೂಡ ತೊಗೊಂಡು ಬಂದಿದ್ದೆ, ಸ್ವಲ್ಪ ಜಾಸ್ತಿನೇ. ಅದಕ್ಕೆ ಅಕ್ಕನ ಮನೆಗೂ ಕೊಟ್ಬಿಟ್ಟು ಬಂದೆ, ನಿನಗೂ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ರು. ನಮ್ಮ ಪಪ್ಪ ಮಮ್ಮಿನೂ ಬೆಂಗಳೂರಲ್ಲೇ ಇರೋದು. ಭಾನುವಾರ ಅಮ್ಮ ಮಾತ್ರ ಬಂದಿದ್ರು. ಪಪ್ಪಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿರಲಿಲ್ಲ ಅಲ್ವಾ, ಅದಕ್ಕೆ ಸೊಪ್ಪು ತೊಗೊಂಡು ಮತ್ತು ಊರಿಂದ ಅಕ್ಕಿನೂ ಕೂಡ ತೊಗೊಂಡು ಬಂದಿದ್ರಂತೆ. ಅಂದರೆ ನಮ್ಮ ಗದ್ದೆಲ್ಲೇ ಬೆಳೆದಿರುವಂಥದ್ದು. ಲಾಸ್ಟ್ ಟೈಮ್ ಅನ್ಪಾಲಿಶ್ಡ್ ರೈಸ್ನ ತರಿಸ್ಕೊಂಡಿದ್ದೆ. ಈ ಸರಿ ಅವ್ರ ಮನೆಗೆ ಅಂತ ಜಸ್ಟ್ ಪಾಲಿಶ್ ಆಗಿರುವಂಥ ರೈಸ್ನ ಮಾಡಿಸಿಟ್ಕೊಂಡಿದ್ರು. ಅದನ್ನೇ ಊರಿಂದ ತೊಗೊಂಡು ಬಂದಿದ್ದೆ ಅಂತ ಅದನ್ನು ಕೂಡ ತೊಗೊಂಡು ಬಂದಿದ್ರು. ಅಂದರೆ ಊರಲ್ಲೇ ಬೆಳೆದಿರುವಂಥ ಅಕ್ಕಿ, ನಮ್ಮ ಗದ್ದೆಯಲ್ಲಿ ಬೆಳೆದಿರುವಂಥ ಅಕ್ಕಿ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅದನ್ನು ತೊಗೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರು. ಅವರು ಬೆಂಗಳೂರಲ್ಲೇ ಇರೋದ್ರಿಂದ ನಾವೇನು ಹೋಗಿ ಸ್ಟೇ ಆಗೋದು ಆ ಥರ ಎಲ್ಲ ಮಾಡೋದಿಲ್ಲ. ಬೇಕು ಅಂದಾಗ ನೋಡಬೇಕು ಅನಿಸ್ದಾಗೆಲ್ಲ ಬರ್ತಾ ಇರ್ತಾರೆ, ನಾವು ನೋಡಬೇಕು ಅನಿಸ್ದಾಗೆಲ್ಲ ಹೋಗ್ತಾ ಇರ್ತೀವಿ. ಒಂದು ದಿನಕ್ಕೆ ಹೋಗಿ ಬಂದುಬಿಡೋದು. ಏನಾದ್ರೂ ಸ್ಪೆಷಲ್ ಡೇ ಇದ್ದಾಗ ಮಾತ್ರ ಅಲ್ಲಿ ಸ್ಟೇ ಆಗೋದು ಅಷ್ಟೇ. ಇಲ್ಲಾಂದರೆ ಒಂದು ದಿನಕ್ಕೆ ಹೋಗಿ ನೋಡ್ಕೊಂಡು ಬರ್ತಾ ಇರ್ತೀವಿ. ಅವರು ಕೂಡ 15 ದಿವಸಕ್ಕೆ 20 ದಿವಸಕ್ಕೆ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಕೂಡ ಹೋಗಿ ಬರ್ತಾ ಇರ್ತೀವಿ. ಸೊ ಹಾಗಾಗಿ ನಾನು ಜಾಸ್ತಿ ದಿನ ಅಮ್ಮನ ಮನೇಲೇನು ಸ್ಟೇ ಆಗೋದಿಲ್ಲ. ಹಾಗೆ ಇಲ್ಲಿ ಸಾಯಂಕಾಲ ಆಗಿತ್ತಲ್ವ, ಬಜ್ಜಿ ಮಾಡಿ ಟೀ ಕೂಡ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅವತ್ತೇ ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಸ್ವಲ್ಪ ಬಾಳೆಕಾಯಿ ಇತ್ತು, ಅದರಿಂದ ಹುಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಬಜ್ಜಿನೇ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಸ್ಲೈಸಸ್ ಮಾಡ್ಕೊಳ್ಳೋದು. ಸ್ವಲ್ಪ ಮಂದವಾಗಿ ಮಾಡಿಕೊಂಡ್ರೆ ಬೇಯಲ್ಲ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ. ಅದಕ್ಕೆ ಆದಷ್ಟು ಚಿಕ್ಕದಾಗೇ ಸ್ಲೈಸಸ್ ಮಾಡ್ಕೊತೀನಿ. ಅಂದರೆ ಈ ಬಾಳೆಕಾಯಿ ಬಜ್ಜಿ ಮಾಡ್ಕೋತೀವಲ್ವ, ಆ ಸೈಜ್ಗಲ್ಲ, ಅದಕ್ಕಿಂತ ಒಂದು ಸೈಜ್ ದಪ್ಪ ಇರೋ ಥರ ಮಾಡ್ಕೊಂಡಿರ್ತೀನಿ. ಅಂದರೆ ತೀರಾ ದಪ್ಪ ಥರ ಅಲ್ಲ, ನೋಡ್ತಿದ್ರೇ ಗೊತ್ತಾಗಿರುತ್ತೆ. ಅವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಅಂತ. ಈ ರೀತಿ ಎಲ್ಲ ಸ್ಲೈಸಸ್ ಮಾಡಿಕೊಂಡು ನೀರಿನಲ್ಲಿ ಹಾಕಿ ಇಟ್ಕೊಂಡ್ರೆ ಇದು ಜಾಸ್ತಿ ಏನೂ ಕಪ್ಪಾಗೋದಿಲ್ಲ ಅಂತ. ಹಾಗೆಯೇ ಇಲ್ಲಿ ಬಜ್ಜಿ ಹಿಟ್ಟನ್ನು ಕೂಡ ಕಲಸೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಪಟ್ ಅಂತ ಕರೆಂಟ್ ಹೊರಟೋಯ್ತು. ಟಾರ್ಚ್ ಹಾಕೊಂಡೇ ಬಜ್ಜಿ ಹಿಟ್ಟನ್ನ ಕಲಸಿದ್ದಾಯಿತು. ಕರೆಕ್ಟಾಗಿ ಬಜ್ಜಿ ಹಾಕೋ ಹೊತ್ತಿಗೆ ಕರೆಂಟ್ ಕೂಡ ಬಂತು. ನಮ್ಮ ಏರಿಯಾದಲ್ಲಿ ಯಾವಾಗ ಕರೆಂಟ್ ಹೋದ್ರೂ ಅಷ್ಟೇ ಒಂದು 10 ನಿಮಿಷ 15 ನಿಮಿಷದಲ್ಲೆಲ್ಲ ಬಂದುಬಿಡುತ್ತೆ. ಕರೆಂಟ್ ಹೋಗೋದು ತುಂಬ ಅಂದರೆ ತುಂಬಾ ಅಪರೂಪ. ಹೋದ್ರೂ ಒಂದು 10ರಿಂದ 15 ನಿಮಿಷಕ್ಕೆಲ್ಲ ವಾಪಸ್ ಬಂದುಬಿಡುತ್ತೆ. ಯಾವಾಗಲೂ 1 ವರ್ಷಕ್ಕೋ 2 ವರ್ಷಕ್ಕೋ ಏನಾದ್ರೂ ಕಂಬ ಏನಾದರೂ ಪ್ರಾಬ್ಲಮ್ ಆದಾಗ ಮಾತ್ರ ಅರ್ಧ ದಿನದಷ್ಟು ಕರೆಂಟ್ ಇರೋದಿಲ್ಲ ಅಷ್ಟೇ. ಇನ್ ಎವ್ರಿ ಟೈಮ್ ಇದ್ದೇ ಇರುತ್ತೆ ಕರೆಂಟ್. ಹಾಗೆ ಇಲ್ಲಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಎಣ್ಣೆ ಕೂಡ ಕಾದಿತ್ತು. ಬಜ್ಜಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಮ್ಮ ಪಪ್ಪಂಗೆ ಹೆಂಗೆ ಅಂದರೆ ಈ ಬಜ್ಜಿ ಹಿಟ್ಟು ಸ್ವಲ್ಪ ಮಂದವಾಗಿರಬೇಕು, ಈ ಬಜ್ಜಿ ದಪ್ಪವಾಗಿರಬೇಕು, ಆ ಥರ ಇದ್ದರೆ ಇಷ್ಟ ಆಗುತ್ತೆ. ನಮಗೆಲ್ಲ ಹೆಂಗೆ ಅಂದರೆ ಫುಲ್ ತೆಳುವಾಗಿರಬೇಕು. ಅಂದರೆ ಬಜ್ಜಿ ಹಿಟ್ಟು ಜಾಸ್ತಿ ಇರಬಾರ್ದು, ಜಸ್ಟ್ ಒಂದು ಕೋಟಿಂಗ್ ಥರ ಆಗಿರಬೇಕು ಅಷ್ಟೇ. ಆದರೆ ನಮ್ಮ ಮನೇಲಿ ಅಂದರೆ ನನ್ನ ತಾಯಿ ಮನೇಲಿ ಎಲ್ಲರಿಗೂ ಬಜ್ಜಿ ಸ್ವಲ್ಪ ದಪ್ಪದಾಗಿ ಗುಂಡ್ಗುಂಡಕ್ಕಿದ್ರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಹೆಂಗೆ ಇಷ್ಟ ಅದೇ ಥರನೇ ಇವತ್ತು ಬಜ್ಜಿನ ಮಾಡಿದ್ದೆ. ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೈಡಲ್ಲಿ ಟೀ ಕೂಡ ರೆಡಿ ಆಗಿತ್ತು. ಮಸಾಲ ಟೀ ಏನೂ ಮಾಡಿಲ್ಲ, ತುಂಬ ಸಿಂಪಲ್ ಆಗೇ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕುದಿಯೋವಾಗ ಶುಂಠಿ ಮಾತ್ರ ಹಾಕ್ಕೊಂಡಿದ್ದೆ ಅಷ್ಟೇ. ಶುಂಠಿ ಟೀ ಮಾಡಿದ್ದೆ. ಇವಾಗ ಬಿಸಿ ಬಿಸಿಯಾಗಿ ಬಜ್ಜಿ ಜೊತೆ ಟೀ ಮಾಡ್ಕೊಂಡು ಕುಡಿತಾ ಇದ್ರೆ ಈ ವೆದರ್ಗಂತೂ ಈ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸಾಯಂಕಾಲ ಆಯಿತು ಅಂದರೆ ಸ್ವಲ್ಪ ತಣ್ಣಗಿರೋ ಗಾಳಿ ಬೀಸ್ತಾ ಇರುತ್ತೆ. ಅವಾಗ ಬಿಸಿ ಬಿಸಿಯಾಗಿ ಬಜ್ಜಿ ಏನಾದ್ರೂ ಕಾಫಿ ಟೀ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ. ಹಾಗೇನೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಲಾಸ್ಟ್ ಟೈಮ್ 4 ಮಗ್ಗಿಗೆ ನಾನು ಕಾಫಿ ಹಾಕಿದ್ದೆ. ಆವಾಗ ಒಬ್ಬರು ಕಮೆಂಟ್ ಹಾಕಿದ್ರು,
ಇರೋದು 3 ಜನ 4 ಜನಕ್ಕೆ ಯಾಕೆ ಅಂತ ಅವತ್ತಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಮ್ಮ ಅತ್ತಿಗೆ ಮಗಳು ಬಂದಿದ್ಲು ಅಂತ. ಇಟ್ಸ್ ಓಕೆ. ಇವತ್ತು 5 ಲೋಟಕ್ಕೆ ಟೀ ಹಾಕಿದ್ದೀನಿ. ನಾನು, ನಮ್ಮತ್ತೆ, ನನ್ನ ಹಸ್ಬೆಂಡ್, ನಮ್ಮ ಪಪ್ಪ ಹಾಗೆಯೇ ನಮ್ಮ ಅತ್ತಿಗೆ ಮಗಳು ಪಪ್ಪಿ 5 ಜನ ಇದ್ದೀವಿ ಇವತ್ತು. ಸೊ ಹಾಗಾಗಿ 5 ಲೋಟಕ್ಕೆ ಟೀನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಹಾಗೇನೆ ಟೀ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಸ್ನ್ಯಾಕ್ಸ್ ತಿಂದಿದ್ದೆ, ಸ್ವಲ್ಪ ಹೆವಿ ಆಗಿದೆ ಬಜ್ಜಿನೇ. ಅದಕ್ಕೆ ಲೈಟಾಗಿ ಏನಾದ್ರೂ ಮಾಡಪ್ಪ ಅಂತ ಹೇಳಿದ್ರು ಪಪ್ಪ. ಅದಕ್ಕೋಸ್ಕರ ಇಲ್ಲಿ ಲೈಟಾಗಿರಲಿ ಅಂತ ಪೊಂಗಲ್ನ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಇದು. 1 ಲೋಟದಷ್ಟು ಅಕ್ಕಿಗೆ ಅರ್ಧ ಲೋಟದಷ್ಟು ತೊಗರಿಬೇಳೆನ ಹಾಕಿ ಚೆನ್ನಾಗಿ ವಾಶ್ ಮಾಡಿ 4ರಿಂದ 5 ವಿಷಲಷ್ಟು ಕುಗ್ಗಿಸ್ಕೊಂಡಿದ್ದೀನಿ. ಅದಕ್ಕೆ ಬಿಸಿ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಕುದಿಸ್ಕೋಬೇಕು. ಸೈಡಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಗೆಯೇ ಸ್ವಲ್ಪ ತುಪ್ಪನ ಸೇರಿಸ್ಕೋತೀನಿ. ಕಂಪ್ಲೀಟಾಗಿ ತುಪ್ಪ ಹಾಕ್ಕೊಂಡ್ರೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಪೊಂಗಲ್. ಒಂದೊಂದು ಸಾರಿ ಬರೀ ತುಪ್ಪನೇ ಹಾಕ್ಕೊಂಡಿರ್ತೀನಿ, ಇಲ್ಲ ಎಣ್ಣೆ ಮತ್ತು ತುಪ್ಪನ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಂಡಿರ್ತೀನಿ. ಅದು ಕಾದಾದ ನಂತರ ಸಾಸಿವೆ, ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಇದಕ್ಕೆ ಕಾಳು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ. ಕಾಳು ಮೆಣಸನ್ನು ಮೊದಲೇ ಹಾಕ್ಕೊಂಡ್ರೆ ಅಂದರೆ ಜೀರಿಗೆ ಜೊತೆನೇ ಹಾಕ್ಕೊಂಡ್ರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಅಂತ ಕೊನೆಯಲ್ಲಿ ಸೇರಿಸ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಿ ಮತ್ತೆ ಇದನ್ನು ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಫ್ಲೇಮ್ನ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈ ಸೈಡಲ್ಲಿ ಕೂಡ ಕುದೀತಾ ಇರುತ್ತೆ ಅಲ್ವಾ, ಅದರೊಳಗಡೆ ಇದನ್ನು ಸೇರಿಸಿ ಮತ್ತೆ ಆ ಪಾತ್ರೆಗೆ ಸ್ವಲ್ಪ ಪೊಂಗಲ್ನ ಹಾಕಿ ಮತ್ತೆ ಅದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೋಬೇಕು ಅಷ್ಟೇ. ತುಂಬ ಅಂದರೆ ತುಂಬ ಸಿಂಪಲ್. ಏನಾದ್ರೂ ಹೆವಿಯಾಗಿ ತಿಂದಿದ್ರಿ, ಲೈಟಾಗಿ ಏನಾದ್ರೂ ಮಾಡ್ಕೋಬೇಕು ಅಂದಾಗ ಈ ರೀತಿ ಮಾಡ್ಕೋಬೋದು. ನಮ್ಮನೇಲಂತೂ ಜಾಸ್ತಿ ಮಾಡ್ತಾ ಇರ್ತೀವಿ ಈ ಪೊಂಗಲ್ನ. ಲೈಟಾಗಿ ಏನಾದರೂ ತಿನ್ನಬೇಕು ಅಂದಾಗ ಈ ಪೊಂಗಲ್ ಅಂತೂ ಫಿಕ್ಸ್ ಇರುತ್ತೆ. ಹಾಗೆ ಕೊನೆಯಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ಪೊಂಗಲ್ ರೆಡಿ ಆಗಿರುತ್ತೆ. ತುಂಬ ಅಂದರೆ ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದು ತಣ್ಣಗಾದಾಗ ತಿನ್ನೋದಕ್ಕಿಂತ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ಗೆ ಅಥವಾ ಡಿನ್ನರ್ಗೆ ಈ ರೀತಿ ಮಾಡ್ಕೊಳ್ಳೋದು. ಹಾಗೆಯೇ ನನ್ನ ಹಸ್ಬೆಂಡ್ಗೆ ಮೊಸರು ಬಜ್ಜಿ ಬೇಕು, ಹಾಗೆ ನಮ್ಮ ಪಪ್ಪಂಗೆ ಚಟ್ನಿ ಬೇಕು. 2 ತರಹನೂ ಮಾಡಿದೆ. ಬಿಸಿ ಬಿಸಿ ಪೊಂಗಲ್ ಜೊತೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಮ್ಮಿಗೆ ಪಪ್ಪಂಗೆಲ್ಲ ಚಟ್ನಿ ಇಷ್ಟ ಆಗುತ್ತೆ, ನನ್ನ ಹಸ್ಬೆಂಡ್ಗೆ ನಮ್ಮ ಅತ್ತೆಗೆಲ್ಲ ಮೊಸರು ಬಜ್ಜಿ ಇಷ್ಟ ಆಗುತ್ತೆ. ಸೊ ಅವರಿಗೋಸ್ಕರ ಸೆಪ್ರೇಟಾಗಿ ಮಾಡಿ ಸರ್ವ್ ಮಾಡಿದ್ದಾಯಿತು. ಊಟ ಎಲ್ಲ ಮುಗಿಸ್ಕೊಂಡು ಇವತ್ತೇನೆ ಮನೇನೂ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ನಾಳೆ ಬೆಳಿಗ್ಗೆ ಬೇಗನೆ ಪೂಜೆ ಮಾಡಬೇಕಾಗಿತ್ತಲ್ವ, ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.